ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡೋದಕ್ಕೆ ಮಿಲ್ಕ್ ಶೇಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದೇ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಬನ್ನಿ ನಿಮ್ಮ ಜೊತೆ ಎಲ್ಲ ನಾನಿವತ್ತು ಆ ರೆಸಿಪಿ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ತೊಗೊಂಡು ನೀರು ಹಾಕ್ಕೊಂಡು 30 ಮಿನಿಟ್ಸ್ ಟು 1 ಅವರ್ ಅದನ್ನು ನೆನೆಸಿಡಬೇಕು. ಚಿಯಾ ಸೀಡ್ಸ್ನ ನೆನೆಸದೆ ಯೂಸ್ ಮಾಡಬಾರ್ದು, ಯಾಕೆಂದರೆ ಅದು 10 ರಿಂದ 12 ಪಟ್ಟು ಜಾಸ್ತಿ ವಾಟರ್ ಅಬ್ಸರ್ವ್ ಮಾಡೋದ್ರಿಂದ ಡ್ರೈ ಚಿಯಾ ಸೀಡ್ಸ್ ಯೂಸ್ ಮಾಡಬಾರ್ದು. ಡ್ರೈ ಚಿಯಾ ಸೀಡ್ಸ್ ಯೂಸ್ ಮಾಡೋದ್ರಿಂದ ಹೊಟ್ಟೆ ಉಬ್ಬೋದು, ಗಂಟ್ಲೆಲ್ಲ ಉಬ್ಕೊಂಡು ಉಸಿರಾಟದ ಪ್ರಾಬ್ಲಮ್ ಆಗೋದೆಲ್ಲ ಆಗುತ್ತೆ. ಅದ್ರ ಜೊತೆನೇ ನಾನು ಬಾದಾಮ್ ಕೂಡ 5 ರಿಂದ 6 ಬಾದಾಮ್ ನೆನೆಸಿಟ್ಟಿದ್ದೀನಿ. ಅರ್ಧ ಗಂಟೆಯಿಂದ 1 ಅವರ್ ನೆನೆಸಿಟ್ರೆ ಸಾಕು. ಇವಾಗ ಮಿಲ್ಕ್ ಶೇಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ. 2 ಬನಾನಾ ತೊಗೊಂಡಿದ್ದೀನಿ, ಚುಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರಲ್ವ ಅದು. 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, 1/4 ಲೀಟ್ರ್ ಹಾಲಿದೆ. ಇದು ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ 1 ಸ್ಪೂನ್ ತೊಗೊಂಡಿದ್ದೀನಿ. 4 ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೀನಿ, 4 ಸ್ಪೂನ್ ಸಾಕು. ನೋಡಿ, ಇವಾಗ ಬಾದಾಮ್ ನೆಂದಿದೆ, ಅರ್ಧ ಗಂಟೆ ಆದಮೇಲೆ ನೆಂದಿದೆ. ಇವಾಗ ಸಿಪ್ಪೆ ಬಿಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಚಿಯಾ ಸೀಡ್ಸ್ ಅರ್ಧ ಗಂಟೆಯಿಂದ 1 ಅವರ್ ನೀರಲ್ಲಿ ನೆನೆಸಿದ್ರೆ ಈ ಥರ ಆಗುತ್ತೆ. ಇದನ್ನು ನೆನೆಸಿನೇ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಜೇನುತುಪ್ಪ ತೊಗೊಂಡಿದ್ದೀನಿ. ಮತ್ತು ಮೇಯ್ನು ಬಂದುಬಿಟ್ಟು ಇದೆ ಪೀನಟ್ ಬಟರು. ವೆಯ್ಟ್ ಗೇನ್ ಮಾಡೋಕ್ಕೆ ಮೇಯ್ನ್ ಪೀನಟ್ ಬಟರ್ ಯೂಸ್ ಮಾಡಬೇಕು. ಇವಾಗ ನಾನು ಬಾದಾಮ್ ಸಿಪ್ಪೆನೆಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಬಾದಾಮ್ ಕೂಡ ಅಷ್ಟೇ, ಸಿಪ್ಪೆ ತೆಗೆದೇ ಯೂಸ್ ಮಾಡಬಾರ್ದು, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸಿಪ್ಪೆ ತೆಗೆದುಬಿಟ್ಟೇ ಯೂಸ್ ಮಾಡಿ. ನಾನಿವಾಗ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಮಿಕ್ಸರ್ ಜಾರಲ್ಲೇ ಸ್ಮೂದಿ ಮಾಡ್ಕೋಬೋದು. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ನಾನು ಓಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹಾರ್ಟ್ಗೆ ತುಂಬ ಒಳ್ಳೆಯದಾಗುತ್ತೆ ಇದು. ಮತ್ತು ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇವಾಗ ಬನಾನಾ ಹಾಕ್ಕೊಳ್ತಿದ್ದೀನಿ. ಇದರಲ್ಲೂ ಅಷ್ಟೇ 90 to 120 ಕ್ಯಾಲರೀಸ್ ಇರುತ್ತೆ ಒಂದು ಬನಾನಾದಲ್ಲಿ. ಸೊ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ಇದು ನಮಗೆ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಸೀಡ್ಸಲ್ಲೂ ಅಷ್ಟೇ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಇವಾಗ ನಾನು ಆಲ್ಮಂಡ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡಿ ಇದು ಬ್ರೈನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಚಿಯಾ ಸೀಡ್ಸ್ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಮೆಗಾ 3 ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ಒಂದೇನೆಂದರೆ ಅದನ್ನು ನಾವು ಡ್ರೈ ಆಗಿ ಯೂಸ್ ಮಾಡಬಾರ್ದು, ಡ್ರೈ ಚಿಯಾ ಸೀಡ್ಸ್ನ. ನಾನಿವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ಅಷ್ಟೇ ತುಂಬ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಮತ್ತು ಇದು ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ 1 ಸ್ಪೂನಷ್ಟು ನಾನು ಪೀನಟ್ ಬಟರ್ ಹಾಕ್ಕೊಳ್ತೀನಿ. ಪೀನಟ್ ಬಟರಲ್ಲಿ ಗುಡ್ ಫ್ಯಾಟ್ ಜಾಸ್ತಿ ಇರುತ್ತೆ ಮತ್ತು ಕಾರ್ಬ್ಸ್ ಜಾಸ್ತಿ ಇರುತ್ತೆ. ಇದಕ್ಕೆ ನಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾರ್ಯಾರು ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಂಪಲ್ಸರಿ ನೀವು ಪೀನಟ್ ಬಟರ್ ಯೂಸ್ ಮಾಡಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಇವಾಗ ಜೇನುತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್ಲು, ಇದು ನಿಮಗೆ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಕಂಪಲ್ಸರಿ ಅಂತ ಏನಿಲ್ಲ. ನಿಮ್ಗೆ ಜಾಸ್ತಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ನಾವೇನು ಶುಗರೆಲ್ಲ ಯೂಸ್ ಮಾಡ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ 2 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಪರವಾಗಿಲ್ಲ, ಯಾಕೆಂದರೆ ಪೀನಟ್ ಬಟರ್ ಮತ್ತು ಬನಾನಾನೇ ತುಂಬ ಸ್ವೀಟ್ ಇರುತ್ತೆ. ಸೊ ಹಂಗೆ ಕೂಡ ನಾವು ಕುಡಿಬೋದು, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಲ್ಕ್ ಶೇಕ್ ರೆಡಿ ಆಯಿತು. ಈ ಥರ ಇರುತ್ತೆ. ನಾನು ಇದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ. ಇದನ್ನು ಲಂಚ್ ಆದಮೇಲೆ 1 ಅವರ್ ಬಿಟ್ಟು ಕುಡಿಬೇಕು, ಇಲ್ಲಾಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆನಾದರೂ ಕುಡಿಬೋದು. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲ ಲಂಚ್ ಆದಮೇಲೆ 1 ಅವರ್ ಬಿಟ್ಟು ಕುಡೀರಿ. 1 ಮಂತಲ್ಲೇ ನಿಮಗೆ ಬಾಡಿ ವೆಯ್ಟಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಎಲ್ಲರೂ ಬಾಡಿ ಟೈಪ್ ಸೇಮ್ ಇರಲ್ಲ. ಎಲ್ಲರೂ ವೆಯ್ಟ್ ಗೇನ್ ಆಗೋದಕ್ಕೆ, ವೆಯ್ಟ್ ಲೆಸ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಯಾವ ಥರ ಇದ್ದರೂ ಜನ ಜಡ್ಜ್ ಮಾಡ್ತಾರೆ. ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತ ಹೇಳ್ತಾರೆ, ಸಣ್ಣ ಇದ್ದರೆ ತುಂಬ ಸಣ್ಣ ಇದೆಯಾ ಅಂತ ಹೇಳ್ತಾರೆ. ಸೊ ನಾವು ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ನಮಗೆ ಇಷ್ಟ ಇದ್ದರೆ, ನಮ್ಮ ಬಾಡಿಗೆ, ನಮ್ಮ ಬಾಡಿ ಹೆಲ್ತ್ಗೋಸ್ಕರ ನಾವು ನಿಜವಾಗಿಯೂ ವೆಯ್ಟ್ ಗೇನ್ ಆಗಬೇಕಾ ಇಲ್ಲ ವೆಯ್ಟ್ ಲಾಸ್ ಆಗಬೇಕಾ ಅಂತ ನಮ್ಮ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ನಾವು ನಮ್ಮ ವೆಯ್ಟ್ ಮೇಲೆ ವರ್ಕ್ ಮಾಡಬೇಕು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ನಾನು ಸಿಂಪಲ್ಲಾಗಿ ಈಸಿ ರೆಸಿಪೀಸ್ ಮತ್ತು ಬೇರೆ ಬೇರೆ ವೀಡಿಯೋಸ್ ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.